ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡಿ, ಈ ಕಿತ್ಲೆ ಒಳಗೆ ಇಷ್ಟು ಒಪ್ಪವಾಗಿ ಯಾರು ಜೋಡಿಸಿರ್ತಾರೆ? ನಿನಗೆ ದೇವ್ರ ಮೇಲೆ ನಂಬಿಕೆ ಇಲ್ಲದೆ ಇರ್ಬೋದು, ಆದರೆ ದೇವ್ರ ಅಸ್ತಿತ್ವನೇ ಸುಳ್ಳು ಅಂತ ಹೇಳೋದು ತಪ್ಪು. ಅವನು ಒಳ್ಳೆಯವ್ರಿಗೆ ಯಾವತ್ತೂ ಮೋಸ ಮಾಡಲ್ಲ. ದುರ್ಗಾ, ದೀಪಾ, ನೀವಿಬ್ರು ಹುಷಾರಾಗಿರ್ಬೇಕು. ಆ ಮಾಯ ಮತ್ತೆ ಸೌಂದರ್ಯ ನಿಮ್ಮಿಬ್ರು ವಿರುದ್ಧ ಪಿತೂರಿ ಮಾಡ್ತಿದ್ದಾರೆ. ಏನೋ ನಿನ್ನ ನಂಬಿಕೆ ನಿನಗೆ, ನನ್ನ ನಂಬಿಕೆ ನನಗೆ. ನಿಜ ಹೇಳಬೇಕು ಅಂದರೆ ಆ ದೇವ್ರಿದ್ದಾನೆ ಅಂತ ನೀನು ಹೇಳ್ತಿದ್ಯಲ್ಲ, ಅವನು ಇದಾನೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ನನ್ನ ಪಾಲಿಗೆ ನೀನು ಚಿರೋರೆ ದೇವ್ರ ಥರ ಬಂದು ಬಾಸ್ನ ಕಾಪಾಡಿದ್ದೀರ. ಅದು ಅಲ್ಲದೆ ಪುಟ್ ಮೇಡಮ್ ಮನ್ಸನ್ನ ಬದಲಾಯಿಸಿದ್ದೀರ. ನಿಮ್ಮ ಋಣನ ನಾನು ಯಾವತ್ತೂ ಮರೆಯೋದಿಲ್ಲ. ದುರ್ಗಾ, ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ? ಹಿತ್ತಾಗೆ ತಾಯಿ ಪ್ರೀತಿ ಸಿಗ್ತಿದೆ ಅಂತ ನನಗಂತೂ ಸಮಾಧಾನ ಆಗ್ತಿದೆ. ನನ್ನ ಹಸ್ಬೆಂಡು ಅವ್ರ ಅಮ್ಮನ ನೆನೆಸ್ಕೊಂಡು ಅಮ್ಮನಿಗೋಸ್ಕರ ಹಂಬಲಿಸೋದನ್ನ ನಾನು ನೋಡಿದ್ದೀನಿ. ಆ ನೋವನ್ನ ಹಿತ ಅನುಭವಿಸೋದು ಬೇಡ. ಅಂಜನ ಹಾಕಿ ನೋಡಿದಾಗ ಶರತ್ತು ಅಂಬಿಕನ್ ತಾಳಿ ತೆಗಿತಿದ್ದ. ಭವಿಷ್ಯ ಯಾವತ್ತೂ ಸುಳ್ಳಾಗೋದಿಲ್ಲ. ಎಸ್, ಈ ಕಡೆ ಆ ದುರ್ಗನ್ ತಾಳಿ ತುಂಡಾಗಬೇಕು, ಆ ಕಡೆ ಅದೇ ಸಮಯಕ್ಕೆ ಶರತ್ ಅಂಬಿಕನ್ ತಾಳಿ ತೆಗಿತಾನೆ. ಆಗ ಆ ಅಂಬಿಕನ್ ತಾಳಿ ನನ್ನ ಕೈವಶ ಆಗುತ್ತೆ. ದುರ್ಗಾ, ದೇವ್ರ ಕೋಣೆಯಲ್ಲಿ ಬಾ. ದೀಪಾ, ಯಾಕೆ ಅಳ್ತಿದ್ಯಾ? ಏನೋ ಅಚಾನಕವಾಗಿ ಹಾಗಾಗೋಯ್ತು. ಅದಕ್ಕೆಲ್ಲ ಯಾರಾದರೂ ಅಳ್ತಾರಾ? ಇಲ್ಲ ದುರ್ಗಾ, ಈ ಥರ ತಾಳಿ ತುಂಡಾಗೋದು ಒಳ್ಳೇದಲ್ಲ. ಯಾವುದೋ ಕೆಟ್ಟದ್ರ ಸೂಚನೆ. ದೀಪಾ, ಏನೇನೋ ಮಾತಾಡಬೇಡ. ನೀನೇ ಅಲ್ವಾ ಹೇಳಿದ್ದು ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ? ನಿನಗೂ ಅಷ್ಟೆ, ಒಳ್ಳೇದೇ ಆಗುತ್ತೆ. ಒಂದು ಕೆಲಸ ಮಾಡೋಣ, ಬೇಕಾದರೆ ನಾಳೆನೇ ಅಂಗಡಿಗೆ ಹೋಗಿ ಹೊಸ ತಾಳಿನ ತಗೊಂಬರೋಣ. ನಿನ್ನ ಜೊತೆ ನಾನು ಬರ್ತೀನಿ. ಅಣ್ಣ ಹುಷಾರು. ಕಂಟಕ, ಅಪಾಯ, ದೀಪ ಆರಿದರೆ ಕತ್ತಲು. ದೀಪ ದೀಪ ದೀಪಾ, ದೀಪ ಎಲ್ಲಿ ಹೋಗ್ತಿದ್ಯಾ? ದೀಪ ದೀಪಾ, ದೀಪ ದೀಪ ಎಲ್ಲಿ ಹೋಗ್ತಿದ್ಯಾ? ಯಾರೋ ನನ್ನನ್ನು ಕರ್ದಂಗಾಯ್ತು. ಯಾರು ನೀವು? ನಾನು ಉತ್ತರವಿಲ್ಲದ ಪ್ರಶ್ನೆ. ಅಪ್ಪ, ನೀನು
ನೀನ್ ಇಲ್ಲೇನ್ ಮಾಡ್ತಿದ್ಯಾ? ದುರ್ಗಾ, ಇವರು ನಮ್ಮಪ್ಪ. ಅಲ್ಲ, ಇವ್ರು ನನ್ನ ಕರ್ದಂಗಾಯ್ತು. ನೀವು ನನ್ನನ್ನು ಕರೆದ್ರ? ಕರೆ ನಂದಲ್ಲ, ವಿಧಿಯ ಕರೆ. ಏನು? ನನ್ಗೊಂದು ಅರ್ಥ ಆಗ್ತಿಲ್ಲ. ದುರ್ಗಾ, ಇವ್ರೇನು ಹೇಳ್ತಿದ್ದಾರೆ? ಬುದ್ಧಿ ಬಂದಾಗಿಂದ ನನಗೆ ಅವ್ರ ಮಾತು ಅರ್ಥ ಆಗಿಲ್ಲ. ನಿನಗೆ ಅರ್ಥ ಆಗುತ್ತಾ? ಅವ್ರು ಮಾತಾಡೋದೇ ಹಾಗೆ. ತಾಳಿ ಭಾಗ್ಯ ಅಪಾಯ, ತಾಳಿ ತುಂಡು ಅಪಾಯ ಸೂಚನೆ. ದುರ್ಗಾ, ತಾಳಿ ಬಗ್ಗೆ ಎಲ್ಲ ಮಾತಾಡ್ತಿದಾರಲ್ವಾ? ನನ್ನ ಮನ್ಸಲ್ಲಿರೋ ಆತಂಕ, ಇವ್ರು ಹೇಳೋ ಮಾತಿಗೆ ಏನೋ ಒಂದು ಸಂಬಂಧ ಇದೆ. ಇದು ಹೆಂಗ್ ಸಾಧ್ಯ? ಅಪ್ಪ, ಏನ್ ಹೇಳ್ತಿದ್ಯಾ ನೀನು? ಏನ್ ಅಪಾಯ ಆಗುತ್ತೆ? ಅಷ್ಟಕ್ಕೂ ನಮ್ ತಾಳಿ ಕಟ್ಟಾಗಿದ್ದು ನಿನಗೆ ಹೇಗೆ ಗೊತ್ತಾಯ್ತು? ಇಬ್ಬರು ಮುತ್ತೈದೆ, ತಾಳಿ ಭಾಗ್ಯ ಕಂಟಕ. ಬೆಂಕಿ ಬೆಂಕಿ ಅವಘಡ. ಬೆಂಕಿ ಅವಘಡ ಆಕಸ್ಮಿಕವಲ್ಲ, ಆಕಸ್ಮಿಕವಲ್ಲ. ಅಂದ್ರೆ ನಾನು ಹಸ್ಬೆಂಡು ಶರತ್ ಅಣ್ಣ ಬೆಂಕಿಯಲ್ಲಿ ಸಿಕ್ಕಾಕೊಂಡಿದ್ದು ಆಕಸ್ಮಿಕ ಅಲ್ವಾ? ಯಾರಾದ್ರೂ ಬೇಕು ಅಂತ ಮಾಡಿದ್ದಾರೆ ಅಂತ ಅಂತಿದ್ದೀರಾ? ಅಪ್ಪ, ದೀಪ ಹೇಳ್ತಿರೋದು ನಿಜನಾ? ನಿನ್ ಮಾತಿನ ಅರ್ಥ ಅದೇನಾ? ಬೆಂಕಿ ಆಕಸ್ಮಿಕ ಅಲ್ಲ, ಅಲ್ಲ, ದ್ವೇಷದ ಕಿಡಿ. ಅಯ್ಯೋ ದೇವ್ರೆ, ಯಾರಿಂಗ್ ಮಾಡಕ್ ಸಾಧ್ಯ? ಯಾಕೆ ಮಾಡ್ತಾರೆ? ವಿಧಿ ನಿಯಮ. ಪತಿ ಜೀವ ಅಪಾಯ, ಅಖಂಡ ಸೌಭಾಗ್ಯವತಿ ವ್ರತ ಅಗತ್ಯ, ಅತ್ಯಗತ್ಯ. ನಾವು ಅಖಂಡ ಸೌಭಾಗ್ಯವತಿ ವ್ರತ ಮಾಡ್ಬೇಕು ಅಂತ ಹೇಳ್ತಿದಾರ? ನನ್ಗೂ ಹಾಗೆ ಅನಿಸ್ತಿದೆ. ಮರು ಮಾಂಗಲ್ಯ ಧಾರಣೆ ಅನಿವಾರ್ಯ. ಅಪ್ಪ, ಮರು ಮಾಂಗಲ್ಯ ಧಾರಣೆನಾ? ನೀನು ಇದನ್ನೇ ಹೇಳ್ತಿದ್ಯಾ? ಪತಿ ಜೀವ ರಕ್ಷಣೆ, ಪತ್ನಿ ಹೊಣೆ. ಶಾಪ, ಜನ್ಮ ಜನ್ಮಾಂತರದ ಶಾಪ ವಿಮೋಚನೆಗೆ ಸಕಾಲ. ಇಬ್ರು ಮುತ್ತೈದೇರು, ವ್ರತ ಅನಿವಾರ್ಯ, ವ್ರತ ಅನಿವಾರ್ಯ. ಏನ್ ಹೇಳ್ತಿದ್ದೀರಾ? ಒಂದು ಅರ್ಥ